ಮಟ್ಟಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅಭಿಯಾನದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅನಿಲ್ ಕುಮಾರ್ ಕಟೀಲ್ ಅವರು ವಿಶೇಷವಾಗಿ ಇವತ್ತು ಧಾರವಾಡದಲ್ಲಿರ್ತಕ್ಕಂಥ ಪೀಠ ಇರಬಹುದು, ಕಲಬುರಗಿಯಲ್ಲಿರ್ತಕ್ಕಂಥ ಪೀಠ ಇರಬಹುದು, ಆ ಭಾಗದ ಜನರ ಸರ್ಕಾರಗಳಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿದೆ. ಅದೇ ರೀತಿಯಲ್ಲಿ ಈ ಭಾಗದ ಜನರಿಗೆ ಅವಕಾಶಗಳು ಬೇಕು ಅನ್ನತಕ್ಕಂಥ ಬೇಡಿಕೆ ಕಳೆದ ಹಲವಾರು ವರ್ಷಗಳಿಂದ ಇದೆ. ಯಾವ ರೀತಿ ಧಾರವಾಡದಲ್ಲಿ ಹೋರಾಟವನ್ನು ಮಾಡಿ ಅಲ್ಲಿ ಗೆಲುವನ್ನು ಸಾಧಿಸಿದರು, ಹೇಗೆ ಕಲಬುರಗಿಯಲ್ಲಿ ಹೋರಾಟವನ್ನು ಮಾಡಿ ಅಲ್ಲಿ ಗೆಲುವನ್ನು ಸಾಧಿಸಿದರು. ನನಗೆ ವಿಶ್ವಾಸ ಇದೆ, ನಾವು ರಾಜಕೀಯ ಮತಭೇದಗಳನ್ನ ಮರೆತು ರಾಜಕೀಯ ಇಚ್ಛಾಶಕ್ತಿಯಿಂದ ನಾವೆಲ್ಲ ಒಂದಾಗಿ ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ಹೋರಾಟ ಸೊ ಈ ಒಂದು ಎಲ್ಲ ವಿಚಾರಗಳ ಕಂಡಾಗ ನಮಗೆ ಹೈಕೋರ್ಟ್ ಪೀಠ ಈ ಭಾಗಕ್ಕೆ ಬಂದಾಗ ಉತ್ತರ ಕರ್ನಾಟಕದ ಹೈಕೋರ್ಟ್ ಇದೆ, ಕಲ್ಯಾಣ ಕರ್ನಾಟಕದ ಹೈಕೋರ್ಟ್ ಇದೆ, ಬೆಂಗಳೂರಲ್ಲಿ ಹೈಕೋರ್ಟ್ ಇದೆ, ದಕ್ಷಿಣ ಭಾಗದಲ್ಲಿ ಹೈಕೋರ್ಟ್ ಬರಬೇಕು. ಸೊ ಇಲ್ಲಿಯ ಜನರಿಗೆ ಒಳ್ಳೆದಾಗಿ ಮಲೆನಾಡು ಪ್ರದೇಶ ಇರ್ಬೋದು, ನಮಗೆ ಶಿವಮೊಗ್ಗದಲ್ಲಿ 4 ಗಂಟೆ ಜರ್ನಿ, ಚಿಕ್ಕಮಗಳೂರಿಂದ ಭಾರಿ ಹತ್ತಿರ, ಕೊಡಗು ಭಾರಿ ಹತ್ತಿರ ಆಗ್ತದೆ, ಉಡುಪಿ. ಸೊ ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಪೂರ್ಣ ಪ್ರಮಾಣದಲ್ಲಿ ಪೂರ್ಣ ಸಹಕಾರ ಇದೆ. ಉಳಿದ ಜಿಲ್ಲೆಯವರಿಗೆ ಕೂಡ ಇನ್ಫ್ರಾಸ್ಟ್ರಕ್ಚರ್ ಮಾಡೋದು ಮಂಗಳೂರು ಬಹಳ ಮುಖ್ಯವಾದಂಥ ಪ್ರದೇಶ ಅಂತ ಹೇಳೋದು ನಮ್ಮೆಲ್ಲರ ಅಭಿಪ್ರಾಯ. ಎಲ್ಲರ ಒಂದು ಹೋರಾಟದ ಫಲವಾಗಿ ಖಂಡಿತವಾಗಿ ಬರ್ತದೆ ಅನ್ನುವಂಥ ನಂಬಿಕೆ ಇದೆ. ಗುಳಿ ಬಿದ್ದಿದೆಯಲ್ರಿ, ನೀರು ತುಂಬಿಕೊಂಡಿದೆ, ನಿಮ್ಮ ಮಂತ್ರಿಗಳು ಎಲ್ಲೂ ಕಾಣ್ತಿಲ್ಲ, ಗುಣಿಯಲ್ಲಿ ಕಾಣ್ತಿದ್ದಾರೆ. ಗುಣಿ ಬಿದ್ದಿದ್ರಿಂದ ಜನ ಕೇಳ್ತಾರೆ ಕಾಣ್ತಿದ್ದಾರೆ ಅಂದ್ರೆ ನೀವು ಬಿಟ್ಬಿಡಿ. ಈ ಗುಣಿ ಅಲ್ಲಿ ಸೂರ್ಯ ನೋಡಿ, ಇಲ್ಲಿ ಅಮಾವಾಸ್ಯೆ ನೋಡಿ, ಇಲ್ಲಿ ಪೌರ್ಣಮಿ ನೋಡಿ ಅಂತಾರೆ. ಎಂತ ಮಾನಗೆಟ್ಟ ಸರ್ಕಾರ ಇದು ಅಂತೇಳಿ ಇದರಿಂದ ಗೊತ್ತಾಗಿದೆ. ನೀವು ನೋಡಿ, ಯಾವುದೇ ಮಂತ್ರಿಗಳು ಅವರವರ ಕ್ಷೇತ್ರಗಳಿಗೆ ಹೋಗೋದೇ ಇಲ್ಲ. ಯಾಕೆಂತಂದ್ರೆ ಅಭಿವೃದ್ಧಿ ಸಂಪೂರ್ಣ ರೈತರು ಕಂಗಾಲಾಗಿದ್ದಾರೆ. ನಾನು ಕೇಳ್ಪಟ್ಟೆ ಈಗ ಬಂದ ತಕ್ಷಣನೇ, ನಾನು ಬಂದ ತಕ್ಷಣನೇ ಕೇಳಿದೆ, ತಮ್ಮನ್ನು ಕೇಳಿದೆ, ಮಳೆ ವಿಪರೀತ ಆಯ್ತಾ. ಆದರೆ ಈ ಭಾಗದಲ್ಲಿ ಭತ್ತ ಬೆಳೆಯೋದಿಲ್ಲ ಅಥವಾ ಬೇರೆ ಬೇರೆ ಬೆಳೆಗಳಿಲ್ಲ. ಇಲ್ಲಿ ಬರೀ ರಾಗಿ, ಅದು ನಿಧಾನವಾಗಿ ಬರ್ತದೆ. ಆ ಸಂದರ್ಭಕ್ಕೆ ಮಳೆ ಬಂದು ಕರೆಕ್ಟಾಗಿ ಆಗ್ತದೆ. ಈಗ ಚೆನ್ನಾಗಾಗಿದೆ. ಇನ್ನು ಮುಂದೆ ಬರೋ ಮಳೆ ಕಡಿಮೆ ಆದರೆ ಒಳ್ಳೆ ಬೆಳೆ ಬರ್ತದೆ ಅಂತ ಭಾಳ ಸಂತೋಷ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ನಾನು ಹೋಗಿ ಪ್ರವಾಸ ಮಾಡಿ ಬಂದಿದ್ದೆ. ಈ ವರ್ಷದಲ್ಲಿ 1% ಅವ್ರಿಗೆ ಯಾರಿಗೂ ಫಸಲು ಸಿಗೋದಿಲ್ಲ. ಲಕ್ಷಾಂತರ ಹಣ ಹಾಕಿ ರೈತ ಮಾಡಿದ ಬೆಳೆಗಳೆಲ್ಲ ಸಂಪೂರ್ಣ ನಾಶ ಆಗಿದೆ. ಇವತ್ತಿನವರೆಗೂ ಅವ್ರಿಗೆ ಕೊಡಲಿಕ್ಕೆ ಈ ಸರ್ಕಾರದಲ್ಲಿ ಹಣ ಇಲ್ಲ. ಆದರೂ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಮನವಿ ಮಾಡಬೇಕು ಅದನ್ನೂ ಮಾಡಿಲ್ಲ. ಇಷ್ಟು ನಮಗೆ ಲಾಸ್ ಆಗಿದೆ, ಇದು ನಮಗೆ ಕೊಡಿ ಅಂತಿಲ್ಲ. ಆದರೂ ಸುಮಾರು 400 ಕೋಟಿ ಅಷ್ಟು ಹಣ ಈಗಾಗಲೇ ಕೇಂದ್ರದಿಂದ ಬಂದಿದೆ.